And you all have the rights to have good facility in the hostel. Hostel has got the rules and regulations which they have to follow. If they don't follow, you all have the rights to complain and get it done, get it rectified before it goes to some serious emergency problems. See, ICU ಅಲ್ಲಿರೋ ಡಾಕ್ಟ್ರು ಒಬ್ರು ಮಾತಾಡ್ತಾ ಇದ್ರು, ಕಂಪ್ಲೀಟ್ಲಿ ಅನ್ಕಾನ್ಷಿಯಸ್ ಆಗಿದ್ದಾಳು ಅವಳು. ಅವಳನ್ನ ತೊಗೊಂಡೋಗಿ ICU ಹಾಕಿದ್ಮೇಲೆ ಅವಳಿಗೆ ಗೊತ್ತಾಗಿದೆ. ಆಮೇಲೆ ಎಲ್ಲ ಡ್ರಿಪ್ಸ್ ಎಲ್ಲ ಹೋಗಿ ಅವ್ರು ಏನೇನು ಹಾಕಿದ್ಮೇಲೆ ಅವಳಿಗೆ ರಿಯಲೈಸ್ ಆಗಿದೆ ಅವಳು ICU ಅಲ್ಲಿದ್ದಾಳೆ ಅಂತ. ಸೊ ದಿಸ್ ಈಸ್ ಆಲ್ ಸಿ ಬೆಡ್ ಬಗ್ಸ್, ಕಾಕ್ರೋಚಸ್ ಎಲ್ಲ ಮನೇಲಿ. All this type of kitchen is there. You have to inspect it and report it to concerned authorities. You have not reported. This is your fault. It is stinking. The bathrooms, the washrooms near the kitchen are stinking. No exhaust. How can anybody cook food? And especially for the doctors who are working. And for everything you're blaming government funding. What is this? For drinking water, have they told they'll not give you funds? Don't you think that is the priority and the emergency? Every floor they have rooms around 150 members, and toilets only 6 of them are working. No geysers, no lights. What is this, yeah? ನಾವು ಫಾಸ್ಟ್ ಮಾಡ್ತೀವಿ. ಸೊ ಮಾರ್ನಿಂಗ್ ನಾವು 4 ಗಂಟೆಗೆ ಊಟಕ್ಕೆ ಹೇಳ್ತೀವಿ. ಅವಾಗ ದಿನ ಮೇನ್ ಫ್ಲೋ ಆಗ್ತಿರುತ್ತೆ. ಫ್ರಮ್ 3 o'clock to till 5 or 5:30. ನಾವು 2-3 ಸಲ ಕಾಲ್ ಮಾಡಿದರೆ ಕಾಲ್ ರಿಸೀವ್ ಮಾಡಿಲ್ಲ. ಸೆಕೆಂಡ್ ಟೈಮ್ ಕಾಲ್ ಮಾಡಿದಾಗ ಅವ್ರು ಕಾಲ್ ಸ್ವಿಚ್ ಆಫ್ ಇತ್ತು. ಸೊ ಅವ್ರು ಅವಾಗ ರಿಸೀವ್ ಮಾಡಿಲ್ಲ. ನಾವು ದಿನ ಅಂಕಲ್ಗೆ ಹೇಳ್ತೀವಿ, ಅಂಕಲ್ ನೀರು ಫ್ಲೋ ಆಗ್ತಿದೆ, ಸ್ವಲ್ಪ ಕ್ಲೋಸ್ ಮಾಡಿ ಅಂತ. ಅವ್ರಿಗೆ ನಾವು ಹೇಳ್ತೀವಿ. ಅವ್ರು ಯಾರಿಗೆ ಹೇಳ್ತಾರೋ ಅವರೇ ಮಾಡ್ತಾರೆ ಗೊತ್ತಿಲ್ಲ ಮ್ಯಾಮ್. ಅವ್ರು ಹೇಳ್ತೀನಿ ಅಂತಲೇ ಅಷ್ಟೇ ಹೇಳ್ತಾರೆ. ಆದರೆ ಮುಂದೆ ಯಾವತ್ತೂ ಅದು ನೀರು ಸ್ಟಾಪ್ ಆಗಿಲ್ಲ. ಇದೇ ನೀರು ಕುಡಿತಾ ಇದ್ದೀರಾ? ಮ್ಯಾಮ್ ಬೇರೆ ಆಪ್ಷನ್ ಇಲ್ಲ. ನಾವು ಚೆಕ್ ಮಾಡಕ್ಕೆ ಬಂದಿದ್ವಿ. ನಾವು ಇಬ್ಬರು ಬಂದು ಚೆಕ್ ಮಾಡಿದ್ವಿ. ಅಂಕಲ್ ಏನಾದರೂ ಫಿಲ್ಟರ್ಸ್ ವರ್ಕ್ ಆಗ್ತಿದೆ, ವರ್ಕ್ ಆಗ್ತಾ ಇಲ್ಲ. ಈಗ ಹೇಳ್ತಾ ಇದ್ದಾರೆ, ಈಗ ಕರ್ಸಿದ್ದೀವಿ, ಚೆಕಪ್ ಕರ್ಸಿದ್ದೀವಿ. 1 ವಾರದಿಂದ ಅಷ್ಟೇ ವರ್ಕ್ ಆಗ್ತಾ ಇಲ್ಲ. ನೀವು ಏನು ನೀರು ಬರುತ್ತೆ ಅದೇ ಕುಡಿತಾ ಇದ್ದೀರಾ. ಆ ನೀರಲ್ಲಿ ಮಲ ಮೂತ್ರ ಅಂದರೆ ಸ್ಟೂಲ್ಸ್, ಯೂರಿನ್ ಕಂಟಾಮಿನೇಷನ್, ಇನ್ಸೆಕ್ಟ್ಸ್, ಪ್ಯಾರಾಸೈಟ್ಸ್ ಏನಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಚೆಕಪ್ ಇಲ್ಲ, ರೆಗ್ಯುಲರ್ ವಾಟರ್ ಚೆಕಪ್ ಇಲ್ಲ, ಏನೂ ಇಲ್ಲ. ಐ ವಾಂಟ್ ಟು ಗೆಟ್ ಯುವರ್ ಇನ್ಫಾರ್ಮೇಷನ್. ಯು ಆಲ್ ಹ್ಯಾವ್ ದ ರೈಟ್ಸ್. ಡೋಂಟ್ ಸಿಟ್ ಕ್ವೈಟ್. ನೀವು ರೂಮಿಗೆ see, they are expecting to come into the room and study. I have seen the room condition. ಆ ರೂಮ್ ನೋಡಿದ್ರಾ? ಈಗ ಆ ಫೋಟೋ ಹಾಕ್ತೀವಿ, ನೋಡಿ ಗೊತ್ತಾಗುತ್ತೆ ನಿಮಗೆ. ಕುತ್ಕೊಂಡು ಓದೋಕ್ಕೆ ಜಾಗ ಇದೆಯಾ? There is not a place even to put a table and study. And that too they are doctors. There is no place for them to sleep in the room. ಮಲ್ಕೊಳ್ಳೋಕೆ ಸಹ ಹಾಸಿಗೆ ಇಲ್ಲ, ಅಲ್ಲಿ ಹಾಕ್ಕೊಳ್ಳೋಕೆ ಜಾಗ ಇಲ್ಲ. So you have to make them to study in the room. Why you have to put the fine? She is collected also, ma'am. Like 3,000 also they have paid. Where they will give? ಗೌರ್ಮೆಂಟಿಗೆ ಬರೋ ಮಕ್ಕಳು ಹತ್ರ ಏನು ಫಸ್ಟ್ ಫೀಸ್ ಕಟ್ಟಕ್ಕೆ ಅವ್ರ ಹತ್ರ ದುಡ್ಡು ಇರಲ್ಲ, ಕಷ್ಟಪಟ್ಟು ಬಂದಿರ್ತಾರೆ. ಅದ್ರಲ್ಲಿ ಫೈನ್ ಬೇರೆನಾ ನಿಮ್ಮದು? ತಿನ್ನೋ ಊಟ ವಿಷ, ಕುಡಿಯೋ ನೀರು ವಿಷ, ಇರೋಕ್ಕೆ ಜಾಗ ಇಲ್ಲ, ಬಾತ್ರೂಮ್ಸಲ್ಲಿ ಲೈಟ್ ಇಲ್ಲ, ಗೀಸರ್ಸ್ ಇಲ್ಲ. 10 ಗಂಟೆ ಆದಮೇಲೆ ಗಂಡಸು ರೂಮ್ಗೆ ಹೋಗಿ ಅಟೆಂಡೆನ್ಸ್ ತೊಗೊಳ್ತಾರೆ. 10 ಗಂಟೆ ಆದಮೇಲೆ ಮಕ್ಕಳ ಹತ್ರ ಫೈನು 3,000 4,000. ಇದು ಏನು ನೀವು ಟಾರ್ಚರ್ ಮಾಡ್ತಾ ಇದ್ದೀರಾ ಮಕ್ಕಳಿಗೆ? ಇದು ಜೈಲಾ? ಜೈಲಲ್ಲಿ ನಾನು ಹೋಗಿ ಬಂದಿದ್ದೀನಿ. ಎಷ್ಟು ನೀಟಾಗಿ ಊಟ ಕೊಡ್ತಾರೆ, ಹೋಗಿ ನೋಡ್ಕೊಂಡು ಬನ್ನಿ, ಗೊತ್ತಾಗುತ್ತೆ ನಿಮಗೆ. ಅದಕ್ಕಿಂತ ಕೆಟ್ಟದಾಗಿದೆ ಇದು ಹಾಸ್ಟೆಲ್. ಜೀವ ಹೋಗೋದಕ್ಕೆ ಮುಂಚೆ ಎತ್ತೆಚ್ಕೊಳ್ಳಿ. And within 2 days, I want all the records, documents. Yes. And how much time you need to rectify everything. Madam, whatever is in my capacity, I will in 1 week. So if government secretary is here. If that 2,000 crores money, sir, 2 crores is nಮಗೆ immediate ಕೊಟ್ಟರೆ major repairs ಎಲ್ಲ start ಮಾಡ್ತೀವಿ. Immediately I'll start. Tender ಮಾಡೋದು start. What about the thing? Discuss with him. What is can be resolved in the short term and also what to
take a short term. I will come every day. Now the mess is closed and all ಎಲ್ಲರೂ ಸಡನ್ ಆಗಿ ಅವ್ರಿಗೆ ಊಟ ಇಲ್ಲ. Arrange ಮಾಡಿದ್ದೀವಿ. ಏನ್ ಮಾಡಿದ್ದೀರಾ? Victoria Hospital kitchen ಇಂದ we are giving them food and also water. Like if we are not present until 10 o'clock, if we are there in study room also in the college, they'll put fine. That is 50 rupees per day. I don't know what they are going to do with that. Other than this, ma'am, dogs, they're leaving dogs like that only. They'll go, they'll take the sanitary pads and they'll throw like anyway. So that is another issue. And we don't have the place for drying the clothes, wet clothes, ma'am. We don't have this place. What's your name? Pratibha. You know he is your dean. Yeah, ma'am. She's the GS ma'am. Yeah, ma'am. Recently. You could have met sir, no? At least once have you met me? Sir, I am GS from the past 20 or 1 month. 20 days ago. You could have met. ಮಕ್ಳಿಗೆ ಗೊತ್ತಿರಲ್ಲ. They will not know. They will only ವಾರ್ಡನ್ ಅಂತ ಮಾಡಿರ್ತೀರಲ್ಲ ಅವ್ರ ಹತ್ರ ಹೋಗ್ತಾರೆ. ಭಯ ಇರುತ್ತೆ. ನೀವು ಹಾಗೆ ಹೇಳ್ಬಿಡಿ. ನಮಗೂ ನಾವು ಮಕ್ಕಳಿದ್ದಾಗ ದೇ ವಿಲ್ ನಾಟ್. ಭಯ ಇರ್ತದೆ. ವಾರ್ಡನ್ ಹತ್ರನೇ ಹೋಗಿ ಭಯ ಆಗ್ತಾ ಇತ್ತು ನಮ್ಗೆ. Basement ಗೆ. Which area? ಇದೆ ಅಲ್ಲ Third year. ಸರ್, ನೀವು ಒಬ್ಬರು ಬಾಯಿ ಮುಚ್ಚಿಸ್ಬೋದು. ಇವತ್ತು ಇಲ್ಲಿ ಹಾಸ್ಟೆಲ್ ವಿರುದ್ಧವಾಗಿದೆ. ನೀವು ಕೂತ್ ನೋಡ್ಕೊಂಡಿರಿ. ನಾಳೆ ನಾಡಿದ್ದು ಎಲ್ಲರೂ ಕೂತ್ಕೊಳ್ತಾರೆ ಸ್ಟ್ರೈಕ್ಗೆ. ಅವಾಗ ಏನ್ ಮಾಡ್ತೀರಾ? ಇಲ್ಲ ಎಲ್ಲ ಪ್ರಾಬ್ಲಮ್. ಹಾ, We made one association WhatsApp So it's group. Are already you there. there So in they that? have put the message in the group No, already. now recently. Earlier, all these issues have you put even once? And Yes, sir. then- Already they have put bed bugs, the garbage. ಸರ್ ನಾವು ಏನೇ ಪ್ರಾಬ್ಲಮ್ಸ್ ಇದ್ರು ವಾರ್ಡನ್ ತನಕನೇ ಹೋಗಿದ್ದೀವಿ. ಅವರು Ma'am, even they have found cockroach in the food and stones in Chitrana ಇಲ್ಲ something. ಇದು ಪೂರಾ ಸರ್ ಇದು ಫುಡ್ಡಿನ ಚೇಂಜ್ ಮಾಡಿಸ್ಬೇಕು. ಇಲ್ಲಿ ನೋಡಿ, ನೀವು ಫುಡ್ ಸ್ಯಾಂಪಲ್ ತಗೊಂಡೋಗಿದ್ದೀನಿ ಅಂತೀರಾ. ಊಟದಲ್ಲಿ ಬೆಡ್ ಬಗ್ ಇದೆ. ಮಕ್ಕಳು ಇದು ಫೋಟೋ ತಕ್ಕೊಂಡು ಗ್ರೂಪ್ ಅಲ್ಲಿ ಹಾಕಿದ್ದಾರೆ, ಆದ್ರೂ ರೆಸ್ಪಾಂಡ್ ಮಾಡಿಲ್ಲ. ಅವ್ರದ್ದು ಬೇರೆ ಗ್ರೂಪ್, ನನ್ನ ಗ್ರೂಪ್ ಅಲ್ಲಿ ಉಂಟು. Sir, one huge group Is is there. Dean there here? I am not there in that group. I have made a separate group with them. Group in show me dear, which group are they? ಇವರು ನಿಮ್ದು ಇವ್ರಿಲ್ವಾ? Warden. ನೀವು ನೋಡಿಲ್ವಾ ಅದನ್ನೆಲ್ಲ? ನೋಡಿದ್ ಮ್ಯಾಮ್. ಆಕ್ಚುಲಿ ದೇ ಆರ್ ಚೇಂಜಿಂಗ್ ದ ಕುಕ್ ಮೇಡಮ್. ಈಗ 3 months ಮ್ಯಾಮ್ ನೋಟಿಸ್ ಚೇಂಜಿಂಗ್ ಪೀರಿಯಡ್ 3 months ಇಂದ ಚೇಂಜಿಂಗ್ ಅಂತಾನೆ ಇದೆ ಮ್ಯಾಮ್. ಅದು ಇಲ್ಲ, change ಬಿಕಾಸ್ ಆ ಆಗಿಲ್ಲ. ನೋಟಿಸ್ ಪೀರಿಯಡ್ ಅಂತ ಆಕ್ಚುಲಿ ವಿ ಹ್ಯಾವ್ ಡನ್. ಅಲ್ಲ ರೀ, ತಿನ್ನೋ ಊಟದಲ್ಲಿ ತಿಗಣೆ ಇದೆಯಲ್ಲ. ಇವತ್ತು ಇಮಿಡಿಯೇಟ್ ಸ್ಟಾಪ್ ಮಾಡ್ಸೋದು, ಕ್ಲೋಸ್ Stop ಮಾಡಿಸ್ಬೇಕು. ಮಾಡ್ತಾರೆ. ನಿಮ್ಗೆ ಹೇಳ್ದೆ, ನೀವು ಡೀನಿಗೆ ಗಮನಕ್ಕೆ ತರಲ್ವಾ ನೀವು? Madam, this is done by the committee members, but kitchen, so they take the decision. So they have taken. ನೀವು ಅದನ್ನೇ Madam, you are the head. ನೀವು ಹೋಗಿ ಹೇಳ್ಬೇಕು madam. I have. Madam, they have ನೀವು ಹೋಗಿ decided ಹೇಳ್ಬೇಕು and- ನೀವು. ನೀವು ಸರ್, No, Dean we have sir ಗೆ told to ಹೇಳ್ಬೇಕು. stop ಫೋನ್ ಮಾಡಿದ್ರೆ letter the ಹಾಕಿದ್ರಲ್ಲ. change the cook. We have decided. ಕುಕ್ And cook team we have decided to change, madam. We have. this pathetic people are ಫೋಟೋ ಶೇರ್ ಮಾಡಿ very sad, very. ಅದನ್ನೆಲ್ಲ ಕಳಿಸ್ಕೊಡ್ಮ. ಅದೆಲ್ಲ ತಗೋ. ಅದೆಲ್ಲ ಶೇರ್ ಮಾಡಿ ಎಲ್ಲ ಶೇರ್ ಮಾಡಿ Sir, ನಿಮ್ಮ ಹತ್ರ sir. ಹಾಂ 9742 He will take the not working from I don't know how many months. This some even servicing some they have called one servicing fellow now, and he says it's not working, and they just say one ವಾರದಿಂದ ಕೆಲಸ ಬಂದಾಗಿದೆ, not working. And food inspectors ಅವರೆಲ್ಲ they don't have any kind of documents that they have come for a regular checkup here for the water or for the food. And ಎಲ್ಲ ಮಕ್ಕಳು ಇವರೆಲ್ಲರೂ, you should hear to them. It's really panicking and pathetic. I really don't know, ನೀವು ಹೆಡ್ ಆಫ್ ದ ಇನ್ಸ್ಟಿಟ್ಯೂಷನ್ ಆಗಿ ಒಂದ್ಸಲನಾದ್ರೂ ಬಂದು ಆ ಮಕ್ಕಳ ಜೊತೆ ಮಾತಾಡಿದ್ರೆ ನೀವು ಸಾಲ್ವ್ ಮಾಡ್ಕೊಡ್ಬೋದಾಗಿತ್ತು. They say they complain so many times and nobody responds. Burden is here. And one floor ಅಲ್ಲಿ 130ರಿಂದ 140 ಜನ ಮಕ್ಕಳು ಇರ್ತಾರೆ. And ಆ ಬಾತ್ರೂಮ್ಸ್ ಅಲ್ಲಿ 4 ಬಂದಾಗಿರುತ್ತೆ. 6 ಬಾತ್ರೂಮ್ಸ್, ನೋ ಲೈಟ್ಸ್. Many of the bathrooms they in ಸಾಯಂಕಾಲ ಫುಲ್ ಕತ್ಲೆಯಲ್ಲಿ ಸ್ನಾನ ಮಾಡ್ಕೋಬೇಕು, ಕತ್ಲೆಯಲ್ಲಿ ಬಾತ್ರೂಮ್ಗೆ ಹೋಗ್ಬೇಕು. Just hear to them, they'll say how can it happen? ನಮ್ಮ ಮಕ್ಕಳನ್ನ ನಾವು ಹಿಂಗೆ ಓದಿಸ್ತೀವ? And it's happening here. Can I say something? ಹೇಳಿ, ಇಲ್ಲೇ ಇದ್ದಾರೆ ಮಕ್ಕಳಿದ್ದಾರೆ, ಹೇಳಿ. I have come here twice now. I was about 8 months once and 6 months back. Even though there were no complaints from them, I come myself after becoming union director. And I visited all the places and took the complaints, and I made a committee of them, including the warden, and whatever issues we made a note of all that. All documents ಎಲ್ಲ ಇದೆ, ನಾನು ಮುಗಿಸ್ಕೊಡ್ತೀನಿ ಮೇಡಮ್. Documents ಎಲ್ಲ ಇದೆ, and step by step we have done whatever possible from our side. And major issues we are not able to do because we don't have funds.
40% shortage ಇದೆ. Small things only we are able to do, and we requested the government for giving this funds. And ಈಗ ರೀಸೆಂಟಾಗಿ 2 crores ಸ್ಯಾಂಕ್ಷನ್ ಆಗಿದೆ. 2 crores ಟೆಂಡರ್ ಮಾಡ್ತಾ ಇದ್ದೀವಿ. ಈ 2 crores ಬಂದ ತಕ್ಷಣ ಫಸ್ಟ್ they have given us permission to do the hostels first. So ಬಂದಿದ ತಕ್ಷಣ we set right everything. ದುಡ್ಡಿಲ್ಲ ಅಂತ don't have money. Even give water. Forget about everything. ಕುಡಿಯಕ್ಕೆ ನೀರು RO ಪ್ಲಾಂಟ್ ರಿಪೇರಿಗೆ ದುಡ್ಡಿಲ್ವಾ? ನನಗೆ ಮೇಡಮ್ they have never met me. I have because it's a ladies hostel, I can't keep money inside of one. And none of the students have met me personally, madam. I have told them in They have case. told the I have told the girls in case. Water service ಅದು ಅವರು give the letter and they will come and do some list. People who have done the all the. But they don't have any document. They have not come. They are telling. ಈಗ I told you to get all the documents, right? That also they have come. Just show me only 6 months. That is enough. What you will get? ಮಕ್ಕಳೇ ಹೇಳ್ತಾ ಇದ್ದಾರೆ, ನಾವು ಏನು ಕೇಳೋದು ಬೇಡ, ಮಕ್ಕಳೇ ಹೇಳ್ತಾ ಇದ್ದಾರೆ. ಓಕೆ ಅಪ್ಪ, ನೀವು ಹೇಳ್ತಾ ಇದ್ದೀರಾ. ಇಲ್ಲ ನಾನು ಅದಕ್ಕೆ ಮುಂಚೆ ಹೇಳ್ತೀನಿ, ಕುಡಿಯೋ ನೀರು ಸಹ ಸರಿಯಾಗಿಲ್ಲ ಅಂದ್ರೆ ಇವತ್ತು ಮಕ್ಕಳು, ಒಂದು ಮಗಳು ICU ಅಲ್ಲಿ ಇರೋ ಒಂದು ಹುಡುಗಿ ನಂಗೆ ಏನು ಹೇಳ್ತಾ ಇದ್ದಂದ್ರೆ, OBG 3rd year, ಅವ್ರು ಏನು ಹೇಳ್ತಾ ಇದ್ರು, ಅಂದ್ರೆ OBG ಅಲ್ಲಿ ಇರೋ ಮಗಳು, ಮೇಡಮ್ ಬೆಡ್ ಬಗ್ಸ್ ಇಷ್ಟಿದೆ ಅಂದರೆ ರಾತ್ರಿ ನಾವು ಡ್ಯೂಟಿ ಮಾಡ್ಕೊಂಡು ಬರ್ತೀವಿ, ಮಲ್ಕೊಳಕ್ಕಾಗಲ್ಲ. ಆ್ಯಂಡ್ ಎಷ್ಟು ಸಲ ಕಂಪ್ಲೇಂಟ್ ಮಾಡಿದ್ದೀವಿ. ಆಮೇಲೆ ಕೆಳಗಡೆ ಬೆಕ್ಕು ಅಂದರೆ ನನಗೆ ವಾಚ್ಮ್ಯಾನ್ ಏನು ಸೆಕ್ಯೂರಿಟಿ ಇಲ್ವಾ, ಅದು ಇಲ್ವಾ, ಅದಕ್ಕೂ ಫಂಡ್ ಬೇಕಾ? ಎಲ್ಲದಕ್ಕೂ ನೀವು ಫಂಡ್ ಬಗ್ಗೆ ಇದು ಮಾಡಕ್ಕೆ ಹೋಗ್ಬೇಡ್ರಿ. ಕೊಟ್ಟಿರೋದ್ರಲ್ಲಿ ನೀವು ಒಳ್ಳೆ ನೀರು ಕೊಡೋಕ್ಕಾಗಲ್ವಾ ಮಕ್ಕಳಿಗೆ? ಅದಕ್ಕೇನಾದರೂ ಪ್ರಾಬ್ಲಮ್ ಇದೆಯಾ ಗೌರ್ಮೆಂಟಿಂದ ನಿಮಗೆ ಕೊಡೋಕ್ಕೆ? ಕುಡಿಯೋ ನೀರು, ಇವತ್ತು ಮಕ್ಕಳು ಹಾಸ್ಪಿಟ್ಲ್ ಆಗಿರೋದೇ ಕುಡಿಯೋ ನೀರು, ಊಟ, ಇವೆರಡಕ್ಕೆ ನಿಮಗೆ ದುಡ್ಡಿಲ್ವಾ? ಕಳಿಸಿಲ್ವಾ ಅವರು? ಗೌರ್ಮೆಂಟಿಂದ ನಿಮಗೆ ದುಡ್ಡು ಕೊಟ್ಟಿಲ್ವಾ? ನೀವು ಇಲ್ಲಿ ಕರೆಕ್ಟಾಗಿ ಮಾಡ್ಕೋಬೇಕು, ನೋಡಬೇಕು. ಅಲ್ಲ ನೀವು ಅಂತೀರಾ ಡೀನ್ ಆಗಿಬಿಟ್ಟು ನಾನು 1 ಸಲ 2 ಸಲ ಬಂದಿದ್ದೀನಿ ಅಂತೀರಾ, ನಾವು ಬಂದೇ ಇಲ್ಲ ಅಂತೀರಾ. See, they are all like your children. Yeah, you just get into you don't come to their rooms, come into the auditorium, call everybody and speak to them. No, we have formed a WhatsApp group with them, madam. ಅದರಲ್ಲೂ ಅವ್ರು ಏನು ಮೆಸೇಜ್ ಹಾಕಿಲ್ಲ. And I have told them in case your problems are not solved at warden, come and meet me, I will solve it ಅಂತ ಹೇಳಿ. None of them have all these issues, not even once they have told me. They have been telling both the wardens. Have you people not told the wardens so many times? The messages come. No, have you told me anytime? Have any one of you met me even once? We met that warden. Warden they'll meet. Warden has to connect you to you. I have not told anything. Why you have not taken action? Why you have not taken action? If they have complained to you, why you have not taken I have action? sent all the information. To whom? To the 2 letters I have sent to the. To whom you have sent it? To the dean cum director and. Have you met him? Sir, pest control ಕರೆದು ಅವರು ಸರ್ No. ಕಳಿಸಿದ್ರು. Have you met him that this problem is there, water problem is there, pest control is there? Pest control, tender ಮಾಡಿದ್ದೀವಿ. Pest control is going on. To put the lights in the bathroom. Do you need crores of rupees? The best control just. I know everything I know. Do you need that also? You need a lot of fund from the government just to change the lights in the bathroom? No geysers, no. They are telling they are coming after their duty. They are coming 2 ಗಂಟೆ 3 ಗಂಟೆ. OBG ಅವರು ಬಂದ್ರೆ ಬಾತ್ರೂಮ್ ಒಳಗಡೆ ಲೈಟ್ ಇಲ್ಲ. ಚಲೋ, we will see now. You will get it to come to know. ಅದನ್ನು ಅವರು ಅದೆಲ್ಲ ಹೇಳಿದ್ದು ನೋಡಿ. ಆ ಮಕ್ಕಳಿಗೆ ಕೇಳಿ, ಅಲ್ಲಿ ಅಡ್ಮಿಟ್ ಆಗಿದ್ದ ಮಕ್ಕಳೆಲ್ಲ ಒಬ್ರು ಸುಳ್ಳು ಹೇಳ್ಬೋದು, ಎಲ್ಲರೂ ಸುಳ್ಳು ಹೇಳಕ್ಕಾಗತ್ತಾ? See, these will come to dean alva. Individual this letters they have sorted. Motor ಮತ್ತು freezer ಮಾಡಿ. RO was repaired, no? All complaint Akila, ಕೊಟ್ಟಿಲ್ಲಮ್ಮ. where is the RO repair letter? Dean is telling he doesn't know anything. Now tell me, you will send it to him. Let me see a copy of service.